ಎಲ್ರಿಗೂ ನಮಸ್ಕಾರ. ರಾಧೆ ಬಟ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾನೇ ರುಚಿಕರವಾದಂತಹ ಮಂಗಳೂರು ಬನ್ಸ್ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ಬನ್ನಿ. ತುಂಬಾನೇ ಫ್ಲಫಿ ಆಗಿರುತ್ತೆ, ಒಳಗಡೆ ಎಲ್ಲ ತುಂಬಿ ಬಂದಿದೆ, ತುಂಬಾನೇ ಸುಲಭ ಮಾಡಕ್ಕೆ. ಚಟ್ನಿ, ಸಾಗು, ಗಸಿ ಮೂರೂನು ಇದಕ್ಕೆ ಸೂಟ್ ಆಗುತ್ತೆ, ಯಾವ್ದು ಬೇಕಾದ್ರೂ ಮಾಡ್ಕೊಳ್ಬಹುದು. ತುಂಬಾನೇ ಹಣ್ಣಾಗಿರುವಂತಹ 4 ಬಾಳೆಹಣ್ಣು ತಗೊಂಡಿದ್ದೇನೆ. ಅದಕ್ಕೆ 3 ಸ್ಪೂನ್ ಸಕ್ಕರೆ ಹಾಕೊಳ್ತಾ ಇದ್ದೇನೆ. ಅದು ನಿಮ್ಮ ರುಚಿಗೆ ಅನುಗುಣವಾಗಿ ಕಮ್ಮಿನೂ ಹಾಕ್ಕೊಳ್ಬೋದು, ಜಾಸ್ತಿನೂ ಹಾಕ್ಕೊಳ್ಬೋದು. ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು, ಯಾವುದೇ ಗಂಟುಗಳಿರಬಾರ್ದು ಅದರಲ್ಲಿ. ನೀವು ಮಿಕ್ಸಿಯಲ್ಲಿ ಬೇಕಾದರೂ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೋದು, ಇಲ್ಲ ಕೈಯಲ್ಲೇ ಬೇಕಾದರೂ ಮಾಡ್ಕೊಳ್ಬೋದು. ನಾನಿಲ್ಲಿ ಮ್ಯಾಶರ್ ಯೂಸ್ ಮಾಡಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾವುದೇ ಗಂಟುಗಳಿಲ್ಲದೆ ಸ್ಮೂತ್ ಪೇಸ್ಟ್ ರೆಡಿಯಾಗಿದೆ. ಸೊ ಇದಕ್ಕೀಗ ಅರ್ಧ ಕಪ್ ಗಟ್ಟಿ ಮೊಸರು ಹಾಕ್ಕೊಳ್ತಾ ಇದ್ದೇನೆ. 1 ಸ್ಪೂನ್ ಜೀರಿಗೆ, ಚಿಟಿಕೆ ಸೋಡಾ, ಅರ್ಧ ಸ್ಪೂನ್ ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೋಡಾ ಉಪ್ಪು ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕು. ಇವಾಗ ಅದಕ್ಕೆ 2 ಕಪ್ ಮೈದಾ ಮೊದಲಿಗೆ ಸೇರಿಸ್ಕೊಳ್ತೇನೆ. ಏನು ನೀರಿನ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಮೊಸರು ಬಾಳೆಹಣ್ಣಲ್ಲೇ ನೀರಿನ ಅಂಶ ಇರೋದ್ರಿಂದ ನೀರು ಬೇಡ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದು ತುಂಬಾನೇ ಸ್ಮೂತ್ ಇದೆ. ಇನ್ನೊಂದು ಕಪ್ ಮೈದಾ ಸೇರಿಸ್ಕೊಳ್ತಾ ಇದ್ದೇನೆ. ನೋಡ್ಕೊಂಡು ಮೈದಾ ಸೇರಿಸ್ಕೊಳ್ಬೇಕು, ಒಮ್ಮೆಲೆ ಮೈದಾ ಸೇರಿಸ್ಕೊಳ್ಬಾರ್ದು. ಟೋಟಲ್ ಆಗಿ ನಾನು 3 ಕಪ್ ಮೈದಾ ಸೇರಿಸ್ಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ನಾದ್ಕೊಳ್ತಾ ಇದ್ದೇನೆ. ಹಿಟ್ಟು ಸ್ವಲ್ಪ ಸ್ಮೂತ್ ಆಗಿ ಇರಬೇಕು, ಸ್ವಲ್ಪ ಕೈಗೆ ಅಂಟ್ತಾನೆ ಇರಬೇಕು, ಹಂಗಂದ್ರೆ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ. ಹಿಟ್ಟು ರೆಡಿ ಆಗಿದೆ. ಈಗ ಅದಕ್ಕೆ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡೋಣ. ಈ ತರ ಮಾಡೋದ್ರಿಂದ ಹಿಟ್ಟು ಒಣಗೋದಿಲ್ಲ. ಈಗ 8 ಗಂಟೆ ಅದನ್ನು ರೆಸ್ಟ್ ಮಾಡಕ್ಕೆ ಬಿಟ್ಬಿಡೋಣ. ಬೆಳಗ್ಗೆ ಹಿಟ್ಟು ಕಲಸಿದ ಸಂಜೆ ಮಾಡ್ಕೊಳ್ಬೋದು, ಇಲ್ಲ ನೈಟ್ ಹಿಟ್ಟು ಕಲಿಸ್ಕೊಂಡ್ರೆ ಮರುದಿನ ಬೆಳಗ್ಗೆ ಮಾಡ್ಕೊಳ್ಬಹುದು. ಈಗ 8 ಗಂಟೆ ಆಗಿದೆ. ಇನ್ನೊಂದು ಸರಿ ಚೆನ್ನಾಗಿ ನಾದ್ಕೊಳ್ಬೇಕು. ಇವಾಗ ಉಂಡೆಗಳನ್ನು ಮಾಡಿಟ್ಕೊಂಡು ರೆಡಿ ಮಾಡಿಟ್ಕೊಳ್ಳೋಣ. ಚಪಾತಿ ಉಂಡೆ ಅಷ್ಟಿದ್ರೆ ಸಾಕು. ನಿಮಗೆ ಇದು ಹಿಟ್ಟು ಸ್ಮೂತ್ ಅಂತ ಅನಿಸ್ಬೋದು. ಈ ಥರ ಸ್ಮೂತ್ ಇದ್ರೇನೆ ನಮಗೆ ಫ್ಲಫಿಯಾಗಿ ಬರೋದು. ಇವಾಗ ಉಂಡೆನ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ಮೈದಾ ಹಾಕ್ಕೊಳ್ಬೇಕು, ಇಲ್ಲಾಂದ್ರೆ ಅಂಟ್ಕೊಳ್ಳುತ್ತೆ. ನಾನಿಲ್ಲಿ ಮೈದಾ ಸೇರಿಸ್ಕೊಂಡಿದ್ದೇನೆ. ನೀವು ಪ್ರೆಸ್ ಬೇಕಾದ್ರೂ ಮಾಡ್ಬೋದು, ಪೂರಿ ಮಣೆ, ಚಪಾತಿ ಮಣೆಗಳಲ್ಲಿ. ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ಬೇಕಾಗುತ್ತೆ. ಅದರಲ್ಲಿರುವಂತಹ ಎಕ್ಸ್ಟ್ರಾ ಮೈದಾಗಳನ್ನು ತೆಗೆದು ಬಿಡೋಣ. ಈ ಥರ ಮಾಡೋದ್ರಿಂದ ಮೈದಾಗಳೆಲ್ಲ ಉದುರಿ ಹೋಗುತ್ತೆ. ಇಷ್ಟು ದಪ್ಪವಾಗಿರಬೇಕು. ಇವಾಗ ಆಲ್ರೆಡಿ ಬಿಸಿಯಾಗಿರುವ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಯಾವಾಗಲೂ ಫ್ಲೇಮ್ ಮೀಡಿಯಂ ಫ್ಲೇಮಲ್ಲೇ ಇರಬೇಕು. ಎಣ್ಣೆನ ಈ ಥರ ಮೇಲ್ಗಡೆ ಚಿಮುಕಿಸ್ಬೇಕು, ಆಗ ಉಬ್ಬಿ ಬರುತ್ತೆ. ಸೌಟಲ್ಲಿ ಮೇಲೆ ಕೆಳಗೆ ಪ್ರೆಸ್ ಮಾಡಿದ್ರೂ ಆಗುತ್ತೆ, ಉಬ್ಬಿ ಬರುತ್ತೆ. ಇವಾಗ 2 ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬ್ರೌನ್ ಕಲರಿಗೆ ತಿರುಗಷ್ಟು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಪರ್ಫೆಕ್ಟ್ ಕಲರ್ ಬಂದಿದೆ. ತೆಗೆದು ಬಿಡೋಣ ಎಣ್ಣೆಯಿಂದ. ಈಗ ಇನ್ನೊಂದನ್ನು ಆ ರೀತಿನೇ ಮಾಡ್ಕೊಳ್ತಾ ಇದ್ದೇನೆ. ಎಣ್ಣೆ ಚಿಮುಕಿಸ್ಕೊಳ್ತಾ ಇದ್ದೇನೆ, ಪ್ರೆಸ್ ಮಾಡ್ತಾ ಇದ್ದೇನೆ. 2 ಕಡೆನೂ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಬ್ರೌನ್ ಕಲರಿಗೆ ಬಂದಿದೆ. ಇವಾಗ ಎಣ್ಣೆಯಿಂದ ತೆಗೆದು ಬಿಡೋಣ. ತುಂಬಾನೇ ರುಚಿಕರವಾದಂತಹ ಮಂಗಳೂರು ಬನ್ಸ್ ರೆಡಿ ಆಯಿತು. ಬೆಳಗಿನ ಬ್ರೇಕ್ಫಾಸ್ಟಿಗೂ ಉಪಯೋಗಿಸ್ಬೋದು, ಸಂಜೆಯ ಸ್ನ್ಯಾಕ್ ಆಗೂ ಉಪಯೋಗಿಸ್ಬೋದು. ತುಂಬಾನೇ ಪರ್ಫೆಕ್ಟ್ ಆಗಿ ಬಂದಿದೆ, ಪದರವಾಗಿ ಬಂದಿದೆ. ಥ್ಯಾಂಕ್ ಯು ಆಲ್.